Книга олицетворяет самого Господа Кришну, то есть это сам Господь. ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ರಷ್ಯಾದಲ್ಲಿ ಕೃಷ್ಣ ಟೆಂಪಲ್ ಅಂದರೆ ಇಲ್ಲಿ ನಮ್ಮ ಪೆಸ್ಕೋವಲ್ಲಿ ಕೃಷ್ಣ ಟೆಂಪಲ್ ಏನೂ ಇಲ್ಲ, ಬಟ್ ನಾರ್ಮಲ್ ಆಗಿ ಪೂಜೆ ಎಲ್ಲ ಮಾಡ್ತಾರೆ ಸಂಡೇ ಎವ್ರಿ ಸಂಡೇ. ಒಂದು ಸ್ಟುಡಿಯೋ ಬುಕ್ ಮಾಡ್ಬಿಟ್ಟು ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಪ್ಲಸ್ ಇವತ್ತು ಇಂಡಿಯನ್ ಔಟ್ಫಿಟ್ಟಲ್ಲಿ ಹೋಗ್ತಾ ಇದೀವಿ. ಸೊ ಈ ವಿಡಿಯೋ ಪೂರ್ತಿ ದೇವ್ರದ್ದೇ ಆಗಿರುತ್ತೆ, ಸೊ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಯಾವ ಥರ ಇಲ್ಲಿ ಪೂಜೆ ಮಾಡ್ತಾರೆ, ನಮ್ಮ ಸಂಸ್ಕೃತಿನ ಯಾವ ಥರ ಮೆರೆಸ್ತಾರೆ ಅಂತ ತೋರಿಸ್ತೀನಿ. ಸೊ ನೆಕ್ಸ್ಟು ಇನ್ನೂ ಇದೇ ಥರ ವಿಡಿಯೋಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ಹೋಗೋಣ ಬನ್ನಿ. ನೋಡಿ ಗೈಸ್, ಇವಾಗ ಬಂದು ಇವಾಗ ಕೆಳಗಡೆ ಇದೊಂದು ಹಾಲ್ ಥರ ಸ್ಟುಡಿಯೋ ಥರ ಬುಕ್ ಮಾಡಿದ್ದಾರೆ. ಸ್ಟುಡಿಯೋದಲ್ಲಿ ಇಲ್ಲಿ ನೋಡ್ತಿರ್ಬೋದು ನೀವು, ಜಾಕೆಟ್ ಸೆಕ್ಷನ್ಸು, ಕೆಳಗಡೆ ಶೂ ಬಿಟ್ಕೊಂಡು ಇವಾಗ ಕೆಳಗಡೆಗೆ ಹೋಗ್ತಾ ಇದ್ದೀವಿ. ಕೆಳಗಡೆಗೆ ಹೋಗಿ ನೋಡೋಣ ಯಾವ ಥರ ಇದೆ, ಏನು ಎತ್ತ ಎಲ್ಲ ನಿಮಗೆ ತೋರಿಸ್ತೀನಿ. ಇವಾಗ ಬನ್ನಿ ಲೆಟ್ಸ್ ಗೋ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. Книга олицетворяет самого Господа Кришну, то есть это сам Господь. И сам Господь через Нарендра Моди, он пришел к нашему президенту. So this book represents Godhead of Krishna, and this Narendra Modi came through this book to our world as well. Да, а мы знаем из той же Бхагавад-гиты, что бы ни делал великий человек, все остальные люди будут делать то же самое, что этот человек. Поэтому мы от души надеемся, что наш президент Владимир Путин, он, так как Кришна к нему пришел, он будет изучать эту книгу, и все последуют его примеру. The persons from these books comes to us and making our life better. So we really hope that Vladimir Putin will make our life as much better as he can through this book as well. Человек, у которого своя пекарня, он задал вопрос. Persons who lives in the temple and serves the deities, cooking the prasadam, cleaning the temple, they should serve with a joy, with a pleasure, with a happiness. They shouldn't say like, oh, this is not mine, I can't do that. No, if they came already, so they have to accept this fact. So Krishna brought them to here, and Krishna wants that service from them, because Krishna knows that this service will help to improve their soul.
Прабу, а может быть, когда будем готовить просадку, да? Как раз объявление делаем. Владимир, а у вас... ಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ದು, ಎಲ್ಲ ಪೂಜೆ ಎಲ್ಲ ಆಯಿತು, ಆರತಿ ಆಯಿತು, ಪ್ಲಸ್ ಭಗವದ್ಗೀತೆ ಎಲ್ಲ ಹೇಳಿದ್ರು. ಇವಾಗ ಪ್ರಸಾದಕ್ಕೆ ಕೂತ್ಕೊತಿದ್ದೀವಿ, ಎಲ್ಲ ರೆಡಿ ಮಾಡ್ಕೊತಾರೆ ಪ್ರಸಾದಕ್ಕೆ. ಈ ಥರ ನಾವು ಒಂದು ಬೇರೆ ದೇಶಕ್ಕೆ ಬಂದು ಈ ಥರ ನಮ್ಮ ಸಂಪ್ರದಾಯನ ಇದು ಮಾಡ್ಕೊಳ್ಳೋದ್ರಲ್ಲಿ ಒಂಥರ ಏನೋ ಖುಷಿ. ಪ್ರತಿ ಭಾನುವಾರ ನಮಗಿಲ್ಲಾಗುತ್ತೆ, ಪ್ರತಿ ಭಾನುವಾರ ಏನೋ ಒಂಥರ ಮನಸ್ಸಿಗೆ ಶಾಂತಿ ಸಿಕ್ಕಂಗಾಗುತ್ತೆ. ಸೊ ಪ್ರತಿ ಭಾನುವಾರ ಬಂದು ಇಲ್ಲಿ ಆರಾಮಾಗಿ ಕೀರ್ತನೆಗಳ್ನ ಕೇಳಿ ಇದೆಲ್ಲ ಇದು ಮಾಡಿ ಆರಾಮಾಗಿ ಬಂದು ಇದು ಮಾಡ್ತೀವಿ. ಸೊ ನಿಮ್ಗೇನು ಅನಿಸುತ್ತೆ ಈ ಥರ ಎಲ್ಲ ನೋಡಿ? ಮತ್ತು ನಿಮಗೆ ನೀವು ಕೃಷ್ಣನ ಭಕ್ತರಾಗಿದ್ದರೆ ಕಮೆಂಟ್ ಮಾಡಿ. ಪ್ಲಸ್ ನಿಮಗೆ ಈ ಥರ ಒಂದು ಬೇರೆ ದೇಶದಲ್ಲಿ ಈ ಥರ ಒಂದು ಸಂಪ್ರದಾಯನ ನೋಡಿ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ. ಸೊ ಇನ್ನು ಇವಾಗ ಊಟ ಹೆಂಗಿರುತ್ತೆ ತೋರಿಸ್ತೀನಿ, ನಮ್ಮ ಜೊತೆ ಹಿಂಗೆ ಇರಿ. Давайте принесем свои почтительные поклоны всем преданным, которые, подобно деревьям желания, исполняют желания каждого, полны сострадания ко всем падшим обусловленным. Она такой Вайшнава. Харе Кришна. Харе Кришна. ನೋಡ್ರಿ ಊಟ ಬಂದಿದೆ ಇಷ್ಟು. ಗೌರವ್ ಎಲ್ಲರೂ ಊಟ ಮಾಡ್ತವ್ರೆ. ಇವಾಗ ಪ್ರಸಾದ ಸಿಕ್ಕಿದೆ. ಪ್ರಸಾದ ಎಲ್ಲರೂ ನಮ್ಮ ಕೃಷ್ಣ ಟೆಂಪಲಲ್ಲಿ ಇವತ್ತಿನ ದಿನ
ಇವತ್ತು ಇಲ್ಲಿ ಭಕ್ತರೆಲ್ಲ ಅವ್ರವ್ರಿಗೆ ಏನೇನು ಮಾಡ್ಕೊಂಬರೋಕ್ಕಾಗುತ್ತೋ ಆ ಅಡುಗೆನ ಮಾಡ್ಕೊಂಬಂದು ಇಲ್ಲಿ ಇಕ್ಕಿದ್ದಾರೆ. ಸೊ ಇದೇ ಥರ ನಮಗೆ ಇಲ್ಲಿ ಕೃಷ್ಣ ಟೆಂಪಲಲ್ಲಿ ಇದಾಯಿತು. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.